ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಸೆಪ್ಟೆಂಬರ್ ತಿಂಗಳ 13ನೇ ದಿನಾಂಕದಿಂದ 21ನೇ ದಿನಾಂಕದವರೆಗೆ ನಡೆದಂತ ಕೆಲವು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ವಿಡಿಯೋವನ್ನ ಶುರುವಿಂದ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೆಪ್ಟೆಂಬರ್ ತಿಂಗಳ ಉಳಿದ ವಿಡಿಯೋವನ್ನ 2 ವಿಡಿಯೋಗಳನ್ನ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋದ ಮೇಲೆ ಐ ಬಟನ್ ಇದೆ, ಕ್ಲಿಕ್ ಮಾಡ್ಬಿಟ್ಟು ನೀವು ಅಲ್ಲಿ ಉಳಿದಂತ ವಿಡಿಯೋಗಳನ್ನ ನೋಡಬಹುದು. ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ ಹೋದ್ರೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲೂ ಕೂಡ ನೀವು ಉಳಿದಂತ ವಿಡಿಯೋಗಳನ್ನ ನೋಡಬಹುದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವು ಅಲ್ಲಿ ಬಂದ್ರೆ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಬಹುದು. ಅಲ್ಲಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ಕೇಳಬಹುದು. ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ನಿಮಗೆ ಒಂದಲ್ಲ ಒಂದು ವಿಡಿಯೋಗಳು ಅವೈಲೇಬಲ್ ಇದ್ದೇ ಇರುತ್ತೆ. ಮೊದಲನೇ ಪ್ರಶ್ನೆ, ಭಾರತದ ಮೊದಲ ರೈಲ್ವೆ ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ಸಂಸ್ಥೆ ಯಾವ ನಗರದಲ್ಲಿ ಇದೆ? ಸರಿಯಾದ ಉತ್ತರ ವಡೋದರದಲ್ಲಿ ಇದು ಕಂಡು ಬರುತ್ತೆ. ಭಾರತದ ಮೊಟ್ಟ ಮೊದಲ ರೈಲ್ವೆ ವಿಶ್ವವಿದ್ಯಾಲಯ ಇದು. ರಾಷ್ಟ್ರೀಯ ರೈಲು ಮತ್ತು ಸಾರಿಗೆ ಸಂಸ್ಥೆ ಗುಜರಾತ್ನ ವಡೋದರದಲ್ಲಿ ಪ್ರಾರಂಭ ಆಗಿದೆ ಇತ್ತೀಚೆಗೆ. ಸೊ ಇದು ಮುಂಬರೋ ಪರೀಕ್ಷೆಗಳಲ್ಲಿ ನಿಮ್ಗೆ ಯೂಸ್ ಆಗ್ಬೋದು ಈ ಪ್ರಶ್ನೆ. ಭಾರತದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ಬೋದು, ಯಾವ ಸ್ಥಳದಲ್ಲಿದೆ ಅಂತ ಬೇಕಾದ್ರೂ ಕೇಳ್ಬೋದು. ಈ ಸಿಗರೆಟ್ ತಯಾರಿಕೆ ಮತ್ತು ಮಾರಾಟವನ್ನು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ನಿಷೇಧ ಮಾಡಿದೆ? ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡು ಸರ್ಕಾರ ಈ ಸಿಗರೆಟ್ ನ ಉತ್ಪಾದನೆ ಮಾಡುವುದನ್ನಾಗ್ಲಿ ಮಾರಾಟ ಮಾಡೋದನ್ನೇ ಆಗ್ಲಿ ಆನ್ಲೈನ್ ಸೇರಿದಂತೆ ಆಫ್ಲೈನ್ ಸೇರಿದಂತೆ ಮಾರಾಟವನ್ನೇ ಮಾಡೋದಾಗ್ಲಿ ವಿತರಣೆ ಮಾಡೋದಾಗ್ಲಿ ವ್ಯಾಪಾರ ಮಾಡೋದಾಗ್ಲಿ ಪ್ರದರ್ಶನ ಮಾರುಕಟ್ಟೆ ಆಮದು ಸ್ವಾಧೀನ ಎಲ್ಲವನ್ನು ಕೂಡ ನಿಷೇಧ ಮಾಡಿದೆ. ಈ ಸಿಗರೆಟ್ ಮಕ್ಕಳು ಮತ್ತು ಧೂಮಪಾನ ಮಾಡದೇ ಇರೋರು ಕೂಡ ಅತ್ಯಂತ ಅಪಾಯಕಾರಿಯಾಗಿರೋದ್ರ ಕಾರಣದಿಂದ ಇದನ್ನ ನಿಷೇಧ ಮಾಡಲಾಗಿದೆ. ಸಾಗರ್ ಮಾತಾ ಫ್ರೆಂಡ್ಶಿಪ್ 2018 ಮಿಲಿಟರಿ ವ್ಯಾಯಾಮವು ಯಾವ 2 ದೇಶಗಳ ನಡುವೆ ಪ್ರಾರಂಭವಾಗಲಿದೆ? ಸರಿಯಾದ ಉತ್ತರ ನೇಪಾಳ ಮತ್ತು ಚೀನಾ. ಆಲ್ರೆಡಿ ಇದು ಪ್ರಾರಂಭವಾಗಿದೆ. 10 ದಿನಗಳ ನೇಪಾಳ ಮತ್ತು ಚೀನಾ ಜಂಟಿ ಮಿಲಿಟರಿ ವ್ಯಾಯಾಮ 2ನೇ ಆವೃತ್ತಿ ಸಾಗರ್ ಮಾತಾ ಫ್ರೆಂಡ್ಶಿಪ್ 2018 ಚೀನಾದ ಚೆಂಗ್ಡು ಅನ್ನೋ ಸ್ಥಳದಲ್ಲಿ ಸೆಪ್ಟೆಂಬರ್ 12ರಿಂದ ಪ್ರಾರಂಭವಾಗಿದೆ. ಸೆಪ್ಟೆಂಬರ್ 26ರ ತನಕ ಈ ಒಂದು ಆವೃತ್ತಿ 2ನೇ ಆವೃತ್ತಿ ನಡೀತದೆ. ಇದರ ಗುರಿ ಏನು? ಏನಿದ್ರ ಉದ್ದೇಶ? ಈ ಒಂದು ಎಕ್ಸರ್ಸೈಸ್ ನ ಉದ್ದೇಶ ಏನು ಅಂದ್ರೆ ದುರಂತ ನಿರ್ವಹಣೆಯಲ್ಲಿ ದುರಂತ ಪರಿಸ್ಥಿತಿಗಳು ಎದುರಾದಂತಹ ಸಂದರ್ಭದಲ್ಲಿ ಉಭಯ ದೇಶಗಳಲ್ಲಿ ಪರಿಣಿತಿಯನ್ನ ಹಂಚಿಕೊಳ್ಳತಕ್ಕಂಥದ್ದು. ನೇಪಾಳದಲ್ಲಿ ತೊಂದರೆ ಆದಾಗ ಚೀನಾದಲ್ಲಿ ತೊಂದರೆ ಆದಾಗ ನೇಪಾಳ ಉಭಯ ರಾಷ್ಟ್ರಗಳು ದುರಂತ ಪರಿಸ್ಥಿತಿಗಳು ಯಾವ್ದಾದ್ರು ಪ್ರಕೃತಿ ವಿಕೋಪ ಬಂದಾಗ ಪರಸ್ಪರ ಸಹಾಯ ಮಾಡುವಂಥದ್ದು ಮತ್ತು ಭಯೋತ್ಪಾದನೆ ವಿರುದ್ಧ ಹೋರಾಡ್ತಕ್ಕಂಥದ್ದು. 2 ದೇಶಗಳಲ್ಲಿ ಪರಸ್ಪರ ಭಯೋತ್ಪಾದಕರ ಹಾವಳಿ ನಡೆದಂತಹ ಸಂದರ್ಭದಲ್ಲಿ ಪರಸ್ಪರ ಸಹಕಾರ ಮಾಡ್ಕೊಳ್ಳೋದು. ಆ ಒಂದು ಕಾರಣದಿಂದ ಜಂಟಿಯಾಗಿ ಇವರು ಎಕ್ಸರ್ಸೈಸ್ ಅನ್ನ ಮಾಡ್ತಿದ್ದಾರೆ. ನೇಪಾಳ ಸೆಪ್ಟೆಂಬರ್ 10ರಿಂದ ಇಲ್ಲಿ ಮತ್ತೊಂದು ವಿಚಾರ ನಾನು ಇಲ್ಲಿ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಈ ಬಿಮ್ಸ್ಟೆಕ್ ರಾಷ್ಟ್ರಗಳು ಜಂಟಿಯಾಗಿ ಮಿಲಿಟರಿ ವ್ಯಾಯಾಮವನ್ನು ನಡೆಸ್ತಾ ಇದ್ದಾವೆ. ಈ ಒಂದು ಮಿಲಿಟರಿ ವ್ಯಾಯಾಮದಲ್ಲಿ ನೇಪಾಳ ಭಾಗವಹಿಸಿಲ್ಲ, ನಿರಾಕರಣೆ ಮಾಡಿದೆ. ಈ ಒಂದು ಬಿಮ್ಸ್ಟೆಕ್ ರಾಷ್ಟ್ರಗಳ ಮಿಲಿಟರಿ ವ್ಯಾಯಾಮವನ್ನ ಮಿಲೆಕ್ಸ್ 18 ಅಂತ ಕರೀತಾರೆ ಅಥವಾ ಮಿಲೆಕ್ಸ್ 2018 ಅಂತ ಕರೀತಾರೆ. ಸೆಪ್ಟೆಂಬರ್ 10ರಿಂದ ಇದು ಪ್ರಾರಂಭವಾಗಿ ಈ ಒಂದು ಮಿಲಿಟರಿ ವ್ಯಾಯಾಮ ನಡೆದಿದೆ. ಇದಕ್ಕೆ ನೇಪಾಳ ಭಾಗವಹಿಸಿಲ್ಲ, ಅದಕ್ಕೆ ನಾನು ಇಲ್ಲಿ ಸ್ಪೆಷಲ್ ಆಗಿ ಇದನ್ನ ಮೆನ್ಷನ್ ಮಾಡಿದ್ದೀನಿ. ಲೋಕಸಭೆಯ ನೈತಿಕ ಸಮಿತಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ LK ಅಡ್ವಾಣಿ ಅವರು. 300 ಅಂತಾರಾಷ್ಟ್ರೀಯ ವಿಕೆಟ್ಗಳನ್ನು ಪಡೆದ ಮೊಟ್ಟ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟಿಗ ಬೌಲರ್ ಯಾರು? ಜುಲನ್ ಗೋಸ್ವಾಮಿ ಅವರು. ನೀವು ಇಲ್ಲಿ ಅವರ ಚಿತ್ರವನ್ನು ನೋಡಬಹುದು, ಜುಲನ್ ಗೋಸ್ವಾಮಿ ಅವರ ಭಾವಚಿತ್ರ. ಈಕೆ 300 ಅಂತಾರಾಷ್ಟ್ರೀಯ ವಿಕೆಟ್ಗಳನ್ನು ಪಡೆದಂತ ಮೊಟ್ಟ ಮೊದಲ ಭಾರತೀಯ ಮಹಿಳಾ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ. ಸೆಪ್ಟೆಂಬರ್ 11ರಂದು ಶ್ರೀಲಂಕಾದ ವಿರುದ್ಧ ನಡೆದಂತ ಪಂದ್ಯದಲ್ಲಿ ವಿಕೆಟ್ ಅನ್ನ ಪಡೆಯುವ ಮೂಲಕ ಇವರು ಈ ಸಾಧನೆಯನ್ನ ಮಾಡಿದ್ದಾರೆ. ಭಾರತದ ಮೊದಲ ಬುಡಕಟ್ಟು ಸರ್ಕ್ಯೂಟ್ ಪ್ರವಾಸೋದ್ಯಮ ಯೋಜನೆ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ? ಸರಿಯಾದ ಉತ್ತರ ಛತ್ತೀಸ್ಗಢದಲ್ಲಿ ಈ ಒಂದು ಯೋಜನೆ ಪ್ರಾರಂಭವಾಗಿದೆ. ಸ್ವದೇಶಿ ದರ್ಶನ್ ಅನ್ನೋ ಭಾರತದ ಯೋಜನೆ ಏನಿದೆ ಆ ಯೋಜನೆ ಅಡಿಯಲ್ಲಿ ಭಾರತದ ಮೊಟ್ಟ ಮೊದಲ ಬುಡಕಟ್ಟು ಸರ್ಕ್ಯೂಟ್ ಪ್ರವಾಸೋದ್ಯಮ
ಸೆಪ್ಟೆಂಬರ್ 13ರಂದು ಛತ್ತೀಸ್ಗಢದ ನಂಗಲ್ನಲ್ಲಿ ಪ್ರಾರಂಭವಾಗಿದೆ. 2018ರ G20 ವ್ಯಾಪಾರ ಮತ್ತು ಹೂಡಿಕೆ ಸಚಿವರ ಸಭೆಗೆ ಯಾವ ದೇಶವು ಆತಿಥ್ಯವನ್ನು ವಹಿಸುತ್ತದೆ? ಸರಿಯಾದ ಉತ್ತರ ಅರ್ಜೆಂಟೀನಾ ದೇಶ 2018ರ G20 ವ್ಯಾಪಾರ ಮತ್ತು ಹೂಡಿಕೆ ಸಚಿವರ ಸಭೆಗೆ ಆತಿಥ್ಯವನ್ನು ವಹಿಸುತ್ತೆ. ಈ ಒಂದು ಸಭೆಗೆ ಭಾರತದ ಪ್ರಸ್ತುತ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾದಂತಹ ಸುರೇಶ್ ಪ್ರಭು ಅವರು ಭಾಗವಹಿಸ್ತಾರೆ. ಈ ಒಂದು ಸಭೆಯಲ್ಲಿ ಭಾಗವಹಿಸತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಹೆಚ್ಚುತ್ತಿರುವ ರಕ್ಷಣಾ ನೀತಿ, ಜಾಗತಿಕ ವಾಣಿಜ್ಯ ಮತ್ತು ಹೊಸ ಕೈಗಾರಿಕಾ ಕ್ರಾಂತಿಗಳ ಉತ್ತೇಜನ ಕುರಿತು ಇರತಕ್ಕಂಥ ಸವಾಲುಗಳು, ಆಯ್ಕೆಗಳ ಸಮಾಲೋಚನೆಯನ್ನ ಈ ಒಂದು ಇದರಲ್ಲಿ ಮಾಡಲಾಗುತ್ತೆ. ಸೊ ಇದು ಒಂದು ದೊಡ್ಡ ಚರ್ಚೆ ನಡೀತದೆ. ಆ ಒಂದು ಚರ್ಚೆಗೆ ನಮ್ಮ ಭಾರತದಿಂದ ಸುರೇಶ್ ಪ್ರಭು ಅವರು ಭಾಗವಹಿಸ್ತಾರೆ. ನುವಾಖೈನ ಕೃಷಿ ಉತ್ಸವ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಸರಿಯಾದಂತಹ ಉತ್ತರ ಒಡಿಶಾ ರಾಜ್ಯದಲ್ಲಿ ನುವಾಖೈನ ಅನ್ನೋ ಕೃಷಿ ಉತ್ಸವ ಸೆಪ್ಟೆಂಬರ್ 13ನೇ ತಾರೀಕು 2018 ಇಸ್ವಿಯಲ್ಲಿ ಪ್ರಾರಂಭವಾಗಿದೆ. ನುವಾಖೈನ ಈ ಪದಗಳನ್ನು ಬಿಡಿಸಿದಾಗ ನುವಾ ಅಂತ ಹೇಳಿದ್ರೆ ಹೊಸ ಅನ್ನೋ ಒಂದು ಅರ್ಥ ಬರ್ತದೆ, ಖೈನಾ ಅಂತ ಹೇಳಿದ್ರೆ ಆಹಾರ ಅಂತ ಬರ್ತದೆ. ಹಾಗಾಗಿ ರೈತರು ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿ ಅನ್ನೋ ಒಂದು ಅರ್ಥವನ್ನ ಇದು ನೀಡ್ತದೆ, ನುವಾಖೈನಾ. ಇತ್ತೀಚಿನ ಯುಎನ್ ಮಾನವ ಅಭಿವೃದ್ಧಿ ಸೂಚ್ಯಂಕ 2018ರಲ್ಲಿ ಭಾರತದ ಸ್ಥಾನವೆಷ್ಟು? 2018ರಲ್ಲಿ ಯುಎನ್ ಬಿಡುಗಡೆ ಮಾಡಿದಂತ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನಮಾನ 130ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿದೆ. ಒಟ್ಟು 189 ರಾಷ್ಟ್ರಗಳನ್ನ ಗಣನೆಗೆ ತೆಗೆದುಕೊಂಡಿದ್ದು ಅದರಲ್ಲಿ 130ನೇ ಸ್ಥಾನವನ್ನ ಭಾರತ ಪಡ್ಕೊಂಡಿದೆ. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈ ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನ ಬಿಡುಗಡೆ ಮಾಡತಕ್ಕಂತಹ ಸಂಸ್ಥೆಯಾಗಿದೆ. 2018ರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಧ್ಯೇಯವಾಕ್ಯವೇನು? ಡೆಮೋಕ್ರಸಿ ಅಂಡರ್ ಸ್ಟ್ರೈನ್, ಸೊಲ್ಯೂಷನ್ಸ್ ಫಾರ್ ಎ ಚೇಂಜಿಂಗ್ ವರ್ಲ್ಡ್ ಅನ್ನೋದು 2018ರ ಪ್ರಜಾಪ್ರಭುತ್ವ ದಿನದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಧ್ಯೇಯವಾಕ್ಯ. ಪ್ರತಿ ವರ್ಷ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಒಂದೊಂದು ಥೀಮ್ನ ಮೂಲಕ ಆಚರಣೆಯನ್ನ ಮಾಡಲಾಗುತ್ತೆ. ಈ ವರ್ಷದ ಥೀಮ್ ಇದಾಗಿತ್ತು. ಅಂಡ್ ಇದರ ಪ್ರಮುಖ ಇನ್ನೊಂದು ಉದ್ದೇಶ ಏನಂದ್ರೆ ಮಾನವ ಹಕ್ಕುಗಳಿಗೆ ಇರ್ತಕ್ಕಂಥ ಗೌರವ ಹಾಗೂ ಸ್ವಾತಂತ್ರ್ಯದ ಮೌಲ್ಯಗಳನ್ನ ಈ ಒಂದು ಆಚರಣೆ ಮಾಡೋ ಮೂಲಕ ತಿಳಿಸ್ಕೊಡ್ಲಾಗುತ್ತೆ. ಯಾವ ದಿನಾಂಕದಂದು ರಾಷ್ಟ್ರೀಯ ಎಂಜಿನಿಯರ್ಸ್ ದಿನವಾಗಿ ರಾಷ್ಟ್ರೀಯ ಎಂಜಿನಿಯರ್ ದಿನವಾಗಿ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 15ನ್ನ ರಾಷ್ಟ್ರೀಯ ಎಂಜಿನಿಯರ್ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಅದು ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರ ಕೊಡುಗೆಗಳನ್ನ ಪ್ರಶಂಸೆ ಮಾಡೋದಕ್ಕೋಸ್ಕರ ಅವರ ಜನ್ಮದಿನವಾದಂತಹ ಸೆಪ್ಟೆಂಬರ್ 15ನ್ನ ರಾಷ್ಟ್ರೀಯ ಎಂಜಿನಿಯರ್ ದಿನವಾಗಿ ಆಚರಣೆ ಮಾಡಲಾಗುತ್ತೆ. 2018ರ ಎಂಜಿನಿಯರ್ ದಿನದ ಧ್ಯೇಯವಾಕ್ಯ ಎಂಜಿನಿಯರಿಂಗ್ ಚಾಲೆಂಜಸ್ ಫಾರ್ ನಾಲೆಡ್ಜ್ ಎರಾ ಅನ್ನೋದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಪ್ರವಾಸೋದ್ಯಮ ಸಚಿವಾಲಯ ಪ್ರವಾಸೋದ್ಯಮದ ಹಬ್ಬವಾದಂತ ಪ್ಯಾರಿಥನ್ ಪರ್ವ 2018 ಇದನ್ನ ಯಾವ ನಗರದಲ್ಲಿ ಆಯೋಜಿಸುತ್ತದೆ? ಸರಿಯಾದಂತ ಉತ್ತರ ನವದೆಹಲಿಯಲ್ಲಿ ಈ ಒಂದು ಪ್ರವಾಸೋದ್ಯಮದ ಹಬ್ಬವನ್ನ ಆಯೋಜನೆ ಮಾಡಲಾಗುತ್ತೆ. ಸುಡಾನ್ ದೇಶದ ನೂತನ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದಂತವರ ಹೆಸರೇನು? ಮೌಜಾ ಅಬ್ದುಲ್ಲಾ ಇದು ಅವರ ಹೆಸರು. ಸುಡಾನ್ನ ನೂತನ ಪ್ರಧಾನಿಗಳಾಗಿ ಆಯ್ಕೆಯಾದಂತವರು. ವಾಯು ಮಾಲಿನ್ಯವನ್ನು ಪರಿಶೀಲಿಸಲು ಕೈಗಾರಿಕೆಗಳಿಗೆ ಸ್ಟಾರ್ ರೇಟಿಂಗ್ ವ್ಯವಸ್ಥೆಯನ್ನು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದೆ? ಸರಿಯಾದಂತಹ ಉತ್ತರ ಒರಿಸ್ಸಾ ರಾಜ್ಯ ಸರ್ಕಾರ ಈ ಒಂದು ಸ್ಟಾರ್ ರೇಟಿಂಗ್ ಸಿಸ್ಟಮ್ ಅನ್ನ ಜಾರಿಗೊಳಿಸಿದಂತ ರಾಜ್ಯ ಸರ್ಕಾರವಾಗಿದೆ. ವಿಶ್ವದ ಮೊದಲ ಜಲಜನಕ ಚಾಲಿತ ರೈಲು ಯಾವ ದೇಶ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಜರ್ಮನಿ ವಿಶ್ವದ ಮೊದಲ ಜಲಜನಕ ಚಾಲಿತ ರೈಲನ್ನ ಚಾಲನೆ ಕೊಟ್ಟಿದೆ. ಆ ದೇಶ ಪ್ರಾರಂಭ ಮಾಡಿದೆ. ಇನ್ನು ಕೊನೆಯ ಪ್ರಶ್ನೆ, ಓಝೋನ್ ಪದರದ ಸಂರಕ್ಷಣೆಗಾಗಿ 2018ರ ಅಂತಾರಾಷ್ಟ್ರೀಯ ದಿನದ ಧ್ಯೇಯವಾಕ್ಯವೇನು? ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಧ್ಯೇಯವಾಕ್ಯ ಕೀಪ್ ಕೂಲ್ ಅಂಡ್ ಕ್ಯಾರಿ ಆನ್ ದ ಮಾನಿಟ್ರಲ್ ಪ್ರೋಟೋಕಾಲ್ ಅನ್ನೋದು 2018ರ ಅಂತಾರಾಷ್ಟ್ರೀಯ ಓಝೋನ್ ದಿನದ ಧ್ಯೇಯವಾಕ್ಯ.
ಓಝೋನ್ ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 14ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಓಝೋನ್ ಪದರದ ಸಂರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಓಝೋನ್ ದಿನವನ್ನ ಪ್ರತಿ ವರ್ಷ ಸೆಪ್ಟೆಂಬರ್ 14ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಮತ್ತೆ ಆ ಒಂದು ದಿನಾಂಕದಲ್ಲಿ ಆಚರಣೆ ಮಾಡುವಂತ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಓಝೋನ್ ಪದರವನ್ನು ಕಡಿಮೆ ಮಾಡುವ ವಸ್ತುಗಳ ಮೇಲೆ ಜಾಗೃತಿಯನ್ನು ವಹಿಸುವುದಕ್ಕೋಸ್ಕರ 1987ರಲ್ಲಿ ಮ್ಯಾಟ್ರಿಯಲ್ ಪ್ರೋಟೋಕಾಲ್ ಸೈನ್ ಅನ್ನ ಮಾಡಲಾಗಿದೆ ಹಲವಾರು ದೇಶಗಳು. ಆ ಒಂದು ದಿನಾಂಕವನ್ನು ಸ್ಮರಿಸುವ ಒಂದು ಉದ್ದೇಶದಿಂದ ಸಹ ನಾವು ಸೆಪ್ಟೆಂಬರ್ 16ರಂದು ಅಂತಾರಾಷ್ಟ್ರೀಯ ಓಝೋನ್ ದಿನ ಅಂತ ಆಚರಣೆ ಮಾಡ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ಗಳಲ್ಲಿ ಶೇರ್ ಮಾಡಿ, ಹಾಗೂ ಚಾನಲ್ನ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಶ್ನೆಗೆ ಉತ್ತರಗಳನ್ನ ಕೇಳಬೇಕು ಅಂದರೆ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡ್ಕೋಬೋದು. ನಿಮ್ಗೇನಾದರೂ ಈ ಒಂದು ವಿಡಿಯೋದ ಈ ಒಂದು ಪ್ರಶ್ನೋತ್ತರಗಳ PDF ಬೇಕು ಅಂದರೆ ನಮ್ಮ ಕರುನಾಡು ಏಕಲವ್ಯ ಅನ್ನೋ ಬ್ಲಾಗ್ ಇದೆ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಎಲ್ರಿಗೂ ಧನ್ಯವಾದಗಳು.